ಧಾರವಾಡದಲ್ಲಿ ಈಗಾಗಲೇ ನಾಳೆ ನಡೆದಿರ್ತಕ್ಕಂತ ಪೊಲೀಸ್ ಕಾನ್ಸ್ಟೇಬಲ್ ನ ಸ್ಪರ್ಧಾತ್ಮಕ ಪರೀಕ್ಷೆ ಏನು ಪೊಲೀಸರು ಮತ್ತು ಜಿಲ್ಲಾಡಳಿತದಿಂದ ಸಾಕಷ್ಟು ಜಾಗೃತಿಯನ್ನು ಕೂಡ ಮೂಡಿಸುವಂತ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ಧಾರವಾಡದ ಪ್ರಮುಖ ಅಂದ್ರೆ ಸ್ಪರ್ಧಾರ್ಥಿಗಳು ಇರ್ತಕ್ಕಂಥ ಪ್ರದೇಶದಲ್ಲಿ ಈಗಾಗಲೇ ಪೊಲೀಸರು ಆ ಜಾಗೃತಿಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ನಾಳೆ ಈ ಒಂದು ಪರೀಕ್ಷೆ ನಡೆಸಿರ್ತಕ್ಕಂಥ ಎಕ್ಸಾಮ್ ನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಕ್ರಮ ನಡೀಬಾರದು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಪರೀಕ್ಷೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥ ಸಾಕಷ್ಟು ಪೊಲೀಸರು ಕೂಡ ಈಗ ಇಲ್ಲಿ ಬಂದಿರ್ತಕ್ಕಂಥದ್ದು ಪೊಲೀಸರು ಬಂದು ಎಲ್ಲಾ ಕೋಚಿಂಗ್ ಸೆಂಟರ್ಗಳು ಜೊತೆಗೆ ಮತ್ತೆ ನೀವು ಪೊಲೀಸ್ ಕೋಚಿಂಗ್ ಸೆಂಟರ್ ಇರ್ಬೋದು ಮತ್ತು ಜೆರಾಕ್ಸ್ ಸೆಂಟರ್ಗಳು ಸೇರಿದಂತೆ ಹಲವು ಬಡಾವಣೆಗಳಿಗೆ ಹೋಗಿ ಲೈಬ್ರರಿಗಳಿಗೆ ಹೋಗಿ ವಿದ್ಯಾರ್ಥಿಗಳನ್ನ ಒಟ್ಟಿಗೆ ಸೇರಿಸಿ ವಿದ್ಯಾರ್ಥಿಗಳಿಗೆ ಆ ಜಾಗೃತಿಯನ್ನ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಏನು ವಿದ್ಯಾರ್ಥಿಗಳು ಇಲ್ಲಿ ನಾಳೆ ನಡೀತಿರ್ತಕ್ಕಂಥ ಎಕ್ಸಾಮ್ ನಲ್ಲಿ ಯಾವುದೇ ಒಂದು ಅಕ್ರಮಗಳು ನಡೀಬಾರ್ದು, ಜೊತೆಗೆ ಅಕ್ರಮಕ್ಕೆ ಅವಕಾಶವನ್ನು ಕೊಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಪೊಲೀಸರು ಕೂಡ ಆ ಜಾಗೃತಿಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ಸಾಕಷ್ಟು ಇಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ಎನ್ ಶಶಿಕುಮಾರ್ ಇರ್ಬೋದು ಮತ್ತು ಧಾರವಾಡ ಡಿಸಿ ಸ್ನೇಹಲ್ ಆರ್ ಅವರ ನೇತೃತ್ವದಲ್ಲಿ ಒಂದು ಜಾಗೃತಿಯನ್ನು ಕೂಡ ಮಾಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಏನು ಎಲ್ಲಾ ಒಂದು ಕೋಚಿಂಗ್ ಸೆಂಟರ್ಗಳಿರ್ಬೋದು ಮತ್ತು ಇನ್ನಿತರ ಕೋಚಿಂಗ್ ಸೆಂಟರ್ಗಳು ಕೂಡ ಭೇಟಿ ನೀಡಿ ಒಂದು ಜಾಗೃತಿ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಖುದ್ದು ಮಾತನಾಡ್ತಾ ಹೋಗುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳಿಗೆ ಹೋಗಿ ನಾಳೆ ಎಕ್ಸಾಮ್ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಇವತ್ತು ನಾವು ಮತ್ತೆ SCP ಸರ್ ಅವರು ಸೇರ್ಕೊಂಡು ಮತ್ತೆ ಜಿಲ್ಲಾಡಳಿತದ ಎಲ್ಲಾ ಅಧಿಕಾರಿಗಳು ಸೇರ್ಕೊಂಡು ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಕೋಚಿಂಗ್ ಸೆಂಟರ್ಸ್ ಏನಿದೆ ಧಾರವಾಡ ಅಲ್ಲಿಗೆ ಪರಿವೀಕ್ಷಣೆ ಮಾಡಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದು ಧೈರ್ಯ ತುಂಬಬಹುದು ಮತ್ತೆ ಏನು ಗೈಡ್ ಲೈನ್ಸ್ ಇದೆ ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಏನು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಇದಾವೆ, ಜೆರಾಕ್ಸ್ ಸೆಂಟರ್ಸ್ ಇದಾವೆ, ಶಾಪ್ಸ್ ಇದಾವೆ, ಅಲ್ಲಿಗೆ ವೀಕ್ಷಣೆ ಮಾಡಿ ಅಲ್ಲಿ ಯಾವುದೇ ರೀತಿಯಲ್ಲಿ ಅವ್ಯವಹಾರ ನಡೀಬಾರ್ದು ಮತ್ತೆ ಯಾರಿಗೂ ಕೂಡ ಅನಾವಶ್ಯಕವಾಗಿ ಈ ಪೇಪರ್ ಲೀಕ್ ಆಗ್ತಿದೆ ಅಥವಾ ಅರ್ಥ ಇದ್ದ ವಿಷಯಗಳನ್ನ ಹೇಳಿ ಮಕ್ಕಳ ಮನಸ್ಸನ್ನ ನೋಯಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲರಿಗೂ ಧೈರ್ಯ ತುಂಬಿಸೋ ರೀತಿಯಲ್ಲಿ ನಾವು ಬಂದಿದ್ದೀವಿ ಮತ್ತೆ ಎಲ್ಲರಿಗೂ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದ್ದೀವಿ. ಇದು ಏನು ಧಾರವಾಡದ ಜಿಲ್ಲಾಧಿಕಾರಿ ಅವರು ಕೂಡ ಹೇಳ್ತಾ ಇರ್ತಕ್ಕಂಥ ನಾಳೆ ನಡೆಸಿರ್ತಕ್ಕಂಥ ಒಂದು ಪೊಲೀಸ್ ಪರೀಕ್ಷೆಯಲ್ಲಿ ಕೂಡ ಯಾವುದೇ ಒಂದು ಅಕ್ರಮ ನಡೀಬಾರ್ದು, ವಿದ್ಯಾರ್ಥಿಗಳಲ್ಲೂ ಕೂಡ ಒಂದು ಧೈರ್ಯ ತುಂಬುವ ನಿಟ್ಟಿನಲ್ಲಿ ವಿದ್ಯಾಭ್ಯಾಸ ಧಾರವಾಡದ ಪ್ರಮುಖ ಏರಿಯಾಗಳಲ್ಲಿ ಹೋಗಿ ಒಂದು ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತಕ್ಕಂಥ ಇದಿಷ್ಟು ಇಲ್ಲಿನ ಸುದ್ದಿ.